ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವಯ್ಯನ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತೋತಿ ಫ್ರೆಂಡ್ಸ್. ಅಲ್ಲ ಚಂಪಾ, ನೀನು 10th ನನಗಿನ್ನ ಹೆಚ್ಚಿನ ಮಾರ್ಕ್ಸ್ ತೆಗ್ದಿದೀಯಾ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಏನೋ ನಂಗೆ ಗೊತ್ತಿಲ್ಲ ವಿದ್ಯಕ್ಕ, ನನ್ನ ಗುರಿ ಮುಟ್ಲೇಬೇಕು ಅನ್ನೋ ಆಸೆ ನನ್ನ ಹತ್ರ ಅಷ್ಟು ಮಾರ್ಕ್ಸ್ ತಗೊಳಂಗೆ ಮಾಡ್ತು ಅಷ್ಟೇಯ. ಅದೇನೋ ಹೇಳ್ತಾರೆ ನೋಡಿ, ಬುದ್ಧಿ ಭೂಮಿ ಆಳು ಅಂತಂದರೆ ಅದೃಷ್ಟ ಕತ್ತೆ ಮೇಯಿಸ್ತು ಅಂತ ಹೇಳ್ತಿತ್ತಂತೆ. ಹಂಗೆಯ ನನ್ನ ಹಣೆಯಲ್ಲಿ ಓದೋ ಅದೃಷ್ಟ ಇರಲಿಲ್ಲ ವಿದ್ಯಕ್ಕ ಅಂತ ಚಂಪಾ ಹೇಳ್ತಿರ್ತಾಳೆ. ಚಂಪಾ ಯಾರು ಹಂಗೆ ಹೇಳ್ದರು? ಸಾಧನೆ ಮಾಡಬೇಕು ಅನ್ನೋ ಛಲ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ಆಗಿ ನಾನೇ ನಿನ್ನ ಕಣ್ಮುಂದೆ ಇಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ನಿನ್ನಂಥವ್ರು ಲಕ್ಷಕ್ಕೊಬ್ರು ವಿದ್ಯಕ್ಕ ಅಂತ ಚಂಪಾ ಹೇಳ್ತಾಳೆ. ನೋಡು ಚಂಪಾ, ಆತ್ಮಸ್ಥೈರ್ಯ ಅನ್ನೋದು ಒಂದಿದ್ರೆ ಸಾಕು, ನಮ್ಮ ಗುರಿನ ನಾವು ತಲುಪ್ಬೋದು. ಈಗ್ಲೂ ಏನು ಕಾಲ ಮಿಂಚಿಲ್ಲ ಚಂಪಾ. ನೀನು ಮನ್ಸು ಮಾಡಿದ್ರೆ ನಿನ್ನ ಕನಸನ್ನ ನನಸು ಮಾಡ್ಕೋಬೋದು. ನೀನು ಅನ್ಕೊಂಡಂಗೆ ಒಳ್ಳೆ ಲಾಯರ್ ಆಗ್ಬೋದು ಚಂಪಾ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಹ್ಞೂ ಚಂಪಕ್ಕ, ಅಕ್ಕ ಹೇಳ್ತಾ ಇರೋದು ಸರಿಯಾಗಿ ಅದೇ. ನೀವು ಏನಾದರೂ ಮನ್ಸು ಮಾಡಿ ಓದಿದ್ರೆ ನೀವು ಲಾಯರ್ ಆಗ್ಬೋದು ಅಂತ ಸರು ಹೇಳ್ತಾಳೆ. ನೋಡು ಚಂಪಾ, ನಿನ್ನ ಆಸೆ ನೆರವೇರಿಸ್ಕೊಂಡು ನಿನ್ನ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಇದು ಶಾನೆ ಒಳ್ಳೆ ಅವಕಾಶ. ಬೇಕಾದರೆ ಮಾವ ಇಂಥವ ನಾನು ಮಾತಾಡ್ತೀನಿ. ನೀನು ಲಾಯರ್ ಆಗೋದು ನಿನ್ನ ಕೈಲೇ ಐತೆ. ಸಂದಾಗಿ ಯೋಚನೆ ಮಾಡು ಚಂಪಾ ಅಂತ ವಿದ್ಯೆ ಹೇಳ್ತಾಳೆ. ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಚಂಪಾ. ಇತ್ತ ಈಶ್ವರಿ ಇತ್ತಿಂದ ಅತ್ತ ಓಡಾಡ್ತಾ ಇರ್ತಾಳೆ. ನಾನು ಅಷ್ಟೊತ್ತಿನಿಂದ ನೋಡ್ತಾ ಇದ್ದೀನಿ, ಅದ್ಯಾಕೆ ಹಣ್ಣು ಸುಟ್ಟು ಬೆಕ್ಕಿನಂಗೆ ಓಡಾಡ್ತಾ ಇದೀಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಅತ್ತೆ, ಭಾವಂತವ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಅವ್ರ ದಾರಿನೇ ಕಾಯ್ತಾ ಇದ್ದೀನಿ ಅಂತಾಳೆ ಈಶ್ವರಿ. ಏನತ್ಕೆ ಅದು ಅಂತ ಮುಖ್ಯವಾದ ವಿಷಯ ಅಂತ ಸಾವಿತ್ರಿ ಕೇಳ್ತಾಳೆ. ಭಾವಂತವ ಮಾತಾಡ್ತೀನಲ್ಲವ, ಅವಾಗ ಕೇಳಿಸ್ಕೊಂಡಿವಂತೆ, ನಿತ್ಕ ಅಂತಾಳೆ ಈಶ್ವರಿ. ಓಹೋ, ಗೊತ್ತಾಯ್ತು ಅದಕ್ಕೆ. ಈಗ ನಿಮ್ಮ ಮಗ ಕಾಡಿಗೆ ಹೋಗಿ ಮದ್ದು ತಂದು ಅಣ್ಣನ ಪ್ರಾಣ ಕಾಪಾಡಿಲ್ಲಿವೆ, ಅದಕ್ಕೆ ಫೀಸ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಕಾಯ್ಕೊಂಡು ನಿಂತವ್ರೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಸಾವಿತ್ರಿ, ಅತಿಯಾಗಿ ಮಾತಾಡ್ತಾ ಇದೀಯಾ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಅಲ್ಲಿಗೆ ಶಿವರಾಮೇಗೌಡ ಮತ್ತು ಗೋವಿಂದೇಗೌಡರು ಬರ್ತಾರೆ. ಇದೇನು ಎಲ್ಲರೂ ಸೇರಿಬಿಟ್ಟಿದ್ದೀರಿ ಅಂತ ಬಂದು ಕುತ್ಕೊತಾನೆ ಶಿವರಾಮೇಗೌಡ ಸೋಫ ಮೇಲೆ. ಏನು ಸಮಾಚಾರ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಬಾವ, ನಿಮ್ಮ ತವ ಮಾತಾಡೋಕ್ಕೆ ಶಾನೆ ಮುಖ್ಯವಾದ ವಿಷಯ ಇತ್ತು, ಅದಕ್ಕೆ ಕಾಯ್ತಾ ಇದ್ದೆ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ವಿನಂತಿ, ನೋಡ್ದೇನವ್ವ, ಇಷ್ಟೊತ್ತು ಗಂಟ ಉರ ಅಂತ ಇದ್ದ ಅತ್ತೆ ಈಗ ಹೆಂಗೆ ಬೆಣ್ಣೆ ಹಚ್ತಾವ್ರೆ ಅಂತ ಹೇಳ್ತಿರ್ತಾಳೆ. ಕೆಲಸ ಗಂಟ ಬೆಣ್ಣೆ ಹಚ್ಚೋದು, ಕೆಲಸ ಆದ್ಮೇಲೆ ದೊಣ್ಣೆ ತಗೊಳ್ಳೋದು, ಅದೇ ಅಲ್ವಾ ಅವಳ ಗುಣ. ಅದೇನು ಮಾಡ್ತಾಳೆ ಅಂತ ನೋಡೋಣ ಇರು ಅಂತಾಳೆ ಸಾವಿತ್ರಿ. ಕೇಳವ್ವ ಅಂತಾರೆ ಶಿವರಾಮೇಗೌಡರು. ಅದೇ ಬಾವ, ಸಂಪತ್ ಅವ್ರ ಮನೆಗೆ ಹೋದಾಗ ಸುಭಾಷ್ ಏನು ಮಾಡ್ತಾವನೆ ಅಂತ ಕೇಳಿದಾಗ ನೀವು ಅಂಗಡಿಗಳನ್ನೆಲ್ಲ ನೋಡ್ಕೊತಾವನೆ ಅಂತ ಸತ್ಯನೇ ಹೇಳಿದ್ರಿ. ನನ್ಗೆ ಗೊತ್ತು ಬಾವ, ನಿಮಗೆ ಸುಳ್ಳು ಹೇಳಕ್ಕೆ ಬರೋಕ್ಕಿಲ್ಲ ಅಂತ. ಅವರು ಮ್ಯಾನೇಜರ್ ಕೆಲಸ ಮಾಡ್ತಾವನೆ ಅಂತ ಕೇಳಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಅಂತ ನಂಗೆ ಗೊತ್ತು ಬಾವ. ನನ್ನ ಮಗ ಆ ಕೆಲಸ ಮಾಡ್ತಾವನೆ ಅಂತ ಅಂದ್ರೂ ನಾನು ಹೆಮ್ಮೆ ಪಡ್ತೀನಿ ಬಾವ. ಆದರೆ ಆ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಯಿತು ನೋಡಿ, ಅದು ಬಾವ ನನಗೆ ಬೇಜಾರಾಗಿರೋದು ಅಂತ ಈಶ್ವರಿ ಹೇಳ್ತಿರ್ತಾಳೆ. ನಾನು ಹೇಳಿಲ್ವೇ, ಈಗ ಬಂದ್ಲು ನೋಡಿ ವಿಷಯಕ್ಕೆ ಅಂತ ಸಾವಿತ್ರಿ ಹೇಳ್ತಾಳೆ. ನನ್ನ ಮಗನ್ನ ಕೆಲಸಗಾರ ಥರ ನೋಡ್ತಾರೆ ಅಂತಂದರೆ ಬೇಜಾರಿಲ್ಲ, ಹಂಗಂತ ನನ್ನ ಮಗ ಯಜಮಾನ ಆಗಬೇಕು ಅಂತಲೂ ಬಯಸ್ತಾ ಇಲ್ಲ ಬಾವ ಅಂತ ಈಶ್ವರಿ ಹೇಳ್ತಾಳೆ. ಈಗ ನೀನು ಏನು ಅಂತ ಹೇಳ್ಬೇಕಂತ ಇದೆಯಾ ಈಶ್ವರಿ ಅಂತ ಸುಮ್ಕೆ ಸುತ್ತಿ ಬಳಸಿ ಮಾತಾಡದೆ ಅದೇನಂತ ನೇರವಾಗಿ ಹೇಳು ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ನಾಳಿಕೆ ನಮ್ಮ ಸುಭಾಷ ಮದುವೆ ಆದ್ಮೇಲೆ ಅವ್ರ ಮಾವ ಸಣ್ಣದಾಗಿ ಏನಾದರೂ ಮಾಡಿದ್ರುವಾ? ಶಿವರಾಮೇಗೌಡರು ತಮ್ಮನ ಮಗನಿಗೆ ಏನು ಮಾಡಿರಲಿಲ್ಲ, ಅವ್ರ ಮಾವ ಮಾಡಿಕೊಟ್ರು ಅಂತವ ಬಾಯ್ಗೆ ಬಂದಿದ್ದೆ ಮಾತಾಡ್ತಾರೆ ಬಾವ. ನನಗೆ ಅದನ್ನು ಸಹಿಸ್ಕೊಳಕ್ಕಾಗಕ್ಕಿಲ್ಲ, ಅದಕ್ಕೆ ಈಗಲೇ ಏನಾದರೂ ಮಾಡಿದ್ರೆ ಸಂದಾಗಿರ್ತೈತೆ ಅನ್ನೋದು ನನ್ನ ಉದ್ದೇಶ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಲ್ಲ, ಇಲ್ಲಿ ಗಂಟ ನಮ್ಮಣ್ಣ ಎಷ್ಟು ಅವಕಾಶ ಕೊಟ್ರೇನು ಒಂದನ್ನೇನಾದರೂ ನೆಟ್ಟಿಗೆ ಬಳಸ್ಕೊಂಡ ಇವನು ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಅಲ್ಲ, ಯಜಮಾನ ಆಗಬೇಕು ಅಂದರೆ ಹೊಸಿ ಜವಾಬ್ದಾರಿನೂ ಇರಬೇಕು ಅಂತ ಹೊಸಿ ತಿಳಿಸೇಳು ಅಣ್ಣ ಅಂತ ಸಾವಿತ್ರಿ ಹೇಳ್ತಾಳೆ. ಅದು ನನಗೆ ಅರ್ಥ ಆಗ್ತೈತೆ ಸಾವಿತ್ರಿ, ಆದರೆ ಜನಕ್ಕೆ ಅರ್ಥ ಆಗ್ಬೇಕಲ್ವಾ? ಜನ ನನ್ನನ್ನಾಗಲಿ ನನ್ನ ಮಗನ್ನಾಗಲಿ ಏನಂದ್ರೂ ಸಹಿಸ್ಕೊಳ್ಳೋ ಶಕ್ತಿ ನನಗದೆ. ಆದರೆ ಈ ಕರುಣಾಮಯಿ ದೇವ್ರಂಥ ಮನುಷ್ಯನ ಬಗ್ಗೆ ಮಾತಾಡಿದ್ರೆ ನನಗೆ ಸಹಿಸ್ಕೊಳಕ್ಕಾಗಕ್ಕಿಲ್ಲ. ಅದಕ್ಕೆ ಬಾವ, ಮನಸ್ಸು ತಡಿಲಾರ್ದೆ ಈ ವಿಷಯ ನಿಮ್ಮ ಹತ್ರ ಮಾತಾಡ್ಬಿಟ್ಟೆ. ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಾವ ಅಂತ ಈಶ್ವರಿ ಹೇಳಿ ಚಿತ್ರಾಗೆ ಸನ್ನೆ ಮಾಡ್ತಿರ್ತಾಳೆ ಮಾತಾಡು ಅಂತ. ದೊಡ್ಡಪ್ಪ, ಅವ್ವ ಯಾವಾಗಲೂ ನಾನು ಶಾನೆ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಆ MLA ಮಗಳ ಸಂಬಂಧ ಮಾಡಬಾರ್ದಾಗಿತ್ತು, ಇದರಿಂದ ನಮ್ಮ ಭಾವನಿಗೆ ಶಾನೆ ಅವಮಾನ ಆಗ್ಬಿಡ್ತು ಅಂತ ಯಾವಾಗಲೂ ಯೋಚನೆ ಮಾಡುತ್ತಿರುತ್ತೆ ದೊಡ್ಡಪ್ಪ ಅಂತ ಚಿತ್ರ ಹೇಳ್ತಾಳೆ. ಅದ್ರಾಗೇನು ತಪ್ಪಿಲ್ಲ ಬಿಡು ಈಶ್ವರಿ, ನೀನು ಹೇಳೋಕ್ಕಿಂತ ಮುಂಚೆನೇ ಆ ವಿಚಾರದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀನಿ. ಇವಾಗ ನಡ್ಕೊಂಡು ಹೋಗ್ತಿರೋ ವ್ಯವಹಾರ ವಹಿಸೋಣ ಅಂದರೆ ಅದು ಸಂದಾಕಿರೋಕ್ಕಿಲ್ಲ. ಹಂಗಾಗಿ ಅವನ ಮದುವೆಗೆ 1 ಕೋಟಿ ರೂಪಾಯಿ ಉಡುಗೊರೆ ಕೊಟ್ಬಿಡ್ತೀನಿ. ಅದರಿಂದ ಯಾವುದಾದ್ರೂ ಒಂದು ಹೊಸ ವ್ಯವಹಾರನ ಶುರು ಮಾಡಿ ಚೆಂದಾಗಿರಲಿ. ನೋಡ್ಲಾ ಸುಭಾಷ, ಇನ್ಮೇಲೆ ಒಳ್ಳೆ ಬುದ್ಧಿವಂತನಾಗಿ
ಒಳ್ಳೆ ವ್ಯವಹಾರ ಮಾಡಿ 1 ಕೋಟಿನ 100 ಕೋಟಿ ಮಾಡಬೇಕು. ಒಂದು ಹಂತದ ಗಂಟ ಮನುಷ್ಯ ದುಡ್ಡನ್ನ ದುಡಿಬೇಕು. ಆಮೇಲೆ ಆ ದುಡ್ಡನ್ನ ದುಡಿಯಂಗೆ ಮಾಡಬೇಕು. ಅದು ಕಂಡ್ಲ ಬುದ್ಧಿವಂತರ ಲಕ್ಷಣ. ದುಡ್ಡು ದುಡಿಯೋ ಕೆಲಸ ನಾನು ಮಾಡಿವ್ನಿ, ದುಡ್ಡನ್ನ ದುಡಿಯೋ ಬುದ್ಧಿ ನೀನು ಮಾಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಇತ್ತ ವಿನಂತಿ ಅವ್ವ, ಮಾವ ಏನೋ ತೂಕದ ಮಾತು ಹೇಳಿದ್ರು ಕಣವ್ವ, ನನಗೇನು ಅಂತಾನೆ ಅರ್ಥ ಆಗಿಲ್ಲ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಸೀರೆ, ನನಗೂ ಏನೂ ಅರ್ಥ ಆಗಲಿಲ್ಲ, ಶಾಕಲ್ಲಿದ್ದೀನಿ ನಾನೀಗ ಅಂತ ಹೇಳ್ತಿರ್ತಾಳೆ ಸಾವಿತ್ರಿ. ನಿಮ್ಮ ಮಾತೆ ನನಗೆ ವೇದವಾಕ್ಯ ದೊಡಪ್ಪ, ಇನ್ಮ್ಯಾಕೆ ನೀವು ತೋರಿಸಿದ ದಾರಿಯಲ್ಲೇ ನಡಿತೀನಿ ಅಂತ ಸುಭಾಷ ಹೇಳ್ತಾನೆ. ಈ ಕಾರಣಕ್ಕೆ ಬಾವ ನಿಮ್ಮನ್ನು ದೇವತಾ ಮನುಷ್ಯ ಅಂತ ಕರೆದಿದ್ದು ನಾನು. ಇನ್ನು ಮುಂದಕ್ಕೆ ನೀವು ಆಸೆ ಪಟ್ಟಂಗೆ ಅವನು ಬದುಕ್ತಾನೆ ಬಾವ, ಇದಕ್ಕೆ ನಾನು ಜವಾಬ್ದಾರಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಮೋಹನ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ದತೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನಿನ್ನನ್ಸಿಕೆ ಏನು ಅಂತಾರೆ ಶಿವರಾಮೇಗೌಡರು. ರೀ, ನಮ್ಮ ಸುಭಾಷ ತನ್ನ ಪ್ರಾಣವನ್ನು ಲೆಕ್ಕಿಸ್ದೇನೆ ಕಾಡಿಗೆ ಹೋಗಿ ಮತ್ತಕ ನಿಮ್ಮ ಪ್ರಾಣ ಉಳಿಸವನೆ ಅಂದ್ಮೇಕೆ ಇದರಲ್ಲಿ ನನ್ನ ಅಭ್ಯಂತರ ಏನಿದ್ದತು ಹೇಳಿ, ಅವನಿಗೆ ಎಷ್ಟು ಕೊಟ್ರೇನು ಕಡಿಮೆನೆಯ ಅಂತ ಮೋಹನ ಹೇಳ್ತಾಳೆ. ಅಣ್ಣ, ಈಗ ಅವ್ನು ಮಾಡ್ತಿರೋ ಕೆಲಸ ಸಾಕಾಗ್ತಿಲ್ವೇ? ನೀ ದುಡ್ಡು ಕೊಡ್ತೀನಿ ಅಂದಿದ್ದು ನನಗೇನೋ ಚೆನ್ನಾಗಿ ಅನ್ನಿಸ್ತಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ನೋಡು ಸಾವಿತ್ರಿ, ಇವತ್ತು ನಾನು ಕೊಡ್ತಾ ಇರೋ 1 ಕೋಟಿ ರೂಪಾಯಿಗೆ ಬೆಲೆ ಕಟ್ಬೋದು. ಅವತ್ತವನು ನನ್ನ ಜೀವ ಉಳಿಸಿದ್ನಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗ್ತದೆಯೇ? ಅವತ್ತವನು ಔಷಧಿ ತರದೆ ಹೋಗಿದ್ದಿದ್ರೆ ನೀನು ಈ ಪ್ರಶ್ನೆ ಕೇಳೋದಕ್ಕೆ ನಾನೇ ಇರ್ತಾ ಇರಲಿಲ್ಲ. ಇದು ನಾನು ಅವನ ಮದುವೆಗೆ ಕೊಡ್ತಾ ಇರೋ ಉಡುಗೊರೆ, ಇದ್ರ ಬಗ್ಗೆ ಬೇರೆ ಯಾರೋ ಮಾತಾಡಂಗಿಲ್ಲ ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೊರಟೋಗ್ತಾರೆ. ಗೋವಿಂದೇಗೌಡರನ್ನ ಅಲ್ಲಿಂದ ಹೊರಟೋಗ್ತಾರೆ. ಈಶ್ವರಿ, ಚಿತ್ರ ಮತ್ತೆ ಸುಭಾಷ ಖುಷಿಯಲ್ಲಿರ್ತಾರೆ. ನಂತಿ ಸಾವಿತ್ರಿಗೆ ಹಂಗಿಸ್ತಿರ್ತಾಳೆ. ಚಿತ್ರ ವಿದ್ಯಾ ಬರ್ತಿರ್ತಾಳೆ ಕಾಲೇಜ್ಗೆ ಹೋಗೋದಕ್ಕಂತ. ರೋಡಲ್ಲಿ ಗಾಡಿ ನಿಲ್ಸ್ಕೊಂಡು ಹಲೋ ಮೇಡಮ್ ಅಂತಾನೆ ಸುಭಾಷ. ಹೇಗಿದ್ದಾಳೆ ನಿನ್ ತಂಗಿ ಅಲಿಯಾಸ್ ಮಾಜಿ ಹೆಂಡ್ತಿ ಅಲಿಯಾಸ್ ನಮ್ಮನೆ ಕೆಲಸದವಳು ಅಂತ ಸುಭಾಷ ಹೇಳ್ತಾನೆ. ಇನ್ನೊಂದ್ಕಿತ ಚಂಪನ್ನ ಏನಾದರೂ ಮನೆ ಕೆಲಸದವಳು ಅಂತ ಕರೆದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಸಮಾಧಾನ, ನಮ್ಮ ಸಂಬಂಧ ಬೇಡ ಅನ್ಬೇಕು, ನಮ್ಮ ಮಟ್ಟಿನಾಗೆ ಇದ್ರೆ ಅವಳನ್ನ ಮನೆ ಕೆಲಸದವಳು ಅಂದೆ ಮತ್ತಿನ್ನೇನು ಅನ್ಬೇಕು ಅಂತಾನೆ ಸುಭಾಷ. ಏಯ್ ಬೇಡ ನೋಡು ಅಂತಿರ್ತಾಳೆ ಕೈ ತೋರಿಸಿ ವಿದ್ಯಾ. ಇನ್ನೊಂದ್ಕಿತ ನನಗೆ ಬೆಳ್ಳು ತೋರ್ಸೋಕ್ಕೂ ಮುಂಚೆ 10 ಕಿತ ಯೋಚನೆ ಮಾಡು, ಯಾಕಂದರೆ ಇವನು ಹಳೆ ಸುಭಾಷ ಅಲ್ಲ, ಈಗ ನನ್ನ ರೇಂಜೇ ಬೇರೆ ಅದೇ. ಸರಿಯಾಗಿ ಟೈಮಿಗೆ ಸಂಜೀವಿನಿ ತಂದು ಹೋಗ್ತಾ ಇದ್ದ ದೊಡ್ಡಪ್ಪನ ಪ್ರಾಣನ ಕಾಪಾಡ್ದವ್ನು ನಾನು. ಇವತ್ತು ನನ್ನನ್ನು ನಮ್ಮ ಮಟ್ಟಿನಾಗೆ ದೇವ್ರ ಸ್ಥಾನದಲ್ಲಿ ಇಟ್ಟು ನೋಡ್ತವ್ರೆ. ಅಷ್ಟೇ ಅಲ್ಲ, ನಾನು ಸ್ವಂತವಾಗಿ ವ್ಯವಹಾರ ಮಾಡಲಿ ಅಂತ ನನ್ನ ಕೈಗೆ 1 ಕೋಟಿ ರೂಪಾಯಿ ಕೊಡ್ತವ್ರೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ದರಿದ್ರದವಳು ನನ್ನ ಜೀವನ ತೊಲಗದ ಮ್ಯಾಕೆ ಈಗ MLA ಅಳಿನ ಆಗ್ತಾ ಇದ್ದೀನಿ, ಆಮೇಲೆ ರಾಜನಂಗೆ ಬದುಕ್ತೀನಿ. ಇದನ್ನೆಲ್ಲ ನೋಡಿ ಆ ಮೂದೇವಿ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು, ಅದನ್ನು ನೀನು ನೋಡ್ತೀಯ ಅಂತ ಹೇಳಿ ಸುಭಾಷ ಬಾಯ್ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಹಲೋ ಸರ್ ಅಂತಾಳೆ ವಿದ್ಯಾ. 1 ನಿಮಿಷ ಇರಿ ಸರ್, ಬರೀ ನೀವು ಡೈಲಾಗ್ ಹೊಡೆದ್ಬಿಟ್ಟು ಹೋದ್ರೆ ಹೆಂಗೆ? ನಾನು ಹೇಳಿದ್ದನ್ನು ಹೊಸಿ ಕೇಳಿ. ಡೈಲಾಗ್ಗೆ ಕೌಂಟ್ರ್ ಡೈಲಾಗು ನಂತವನೋ ಅದೇ, ಅದನ್ನು ಕೇಳಿ ಆಮೇಲೆ ನೀನು ಉರ್ಕೊಂಡಿಯೋ ಇಲ್ಲ ಕಳಿಸಿರೋದನ್ನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡಿಯೋ ಗೊತ್ತಾಗ್ತದೆ. ಅವತ್ತು ನನ್ನ ಹಿಂದೆಯಿಂದ ಬಂದು ನನ್ನ ತಲೆಗೆ ಹೊಡೆದು ಔಷಧಿ ಕಿತ್ಕೊಂಡೋಗಿದ್ದು ನೀನೇ ಅಂತವ ನನಗೆ ಸಂತ ಗೊತ್ತು. ಆಮೇಲೆ ನಾನೇ ಔಷಧಿ ತಗೊಬಂದಿದ್ದು ಅಂತ ಬಿಲ್ಡಪ್ ತಗೊಂಡೆ ಅಲ್ವೇ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಈ ಮಾತು ಕೇಳಿ ವ್ಯಂಗ್ಯವಾಗಿ ನಕ್ಕೊಂಡು ಚಪ್ಪಾಳೆ ತಟ್ಕೊಂಡು ಹೌದು ನಾನೇ ಮಾಡಿದ್ದು. ಏನಿವಾಗ? ಈಗ ನಾನೊಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಈಗ ಹೆಸರು ಗೌರವ ನಂಬಿಕೆ ಮೇಲೆ ನಿಂತವ್ ನಾನು. ನನ್ನ ಹತ್ರಕ್ಕಿರಲಿ, ನೀನು ನನ್ನ ನೆರಳು ಕೂಡ ಸೋಗೋಕ್ಕಾಗಿಲ್ಲ ಅಂತ ಸುಭಾಷ ಹೇಳ್ತಿರ್ತಾನೆ. ಲೇ ಮುಟ್ಟಾಳ, ಸುಳ್ಳು ಅನ್ನೋದು ಎಷ್ಟೇ ದೂರ ಓಡಿದ್ರುವೆ ಸತ್ಯ ಅನ್ನೋದು ಅದನ್ನು ಹಿಂಬಾಲಿಸ್ಕೊಂಡು ಬಂದೇ ಬರ್ತದೆ. ಒಂದನ್ನು ಮಾತ್ರ ಗೆಪ್ತಿ ಮಾಡ್ಕೊ, ಸುಳ್ಳು ಮೇಲೆ ನಿಂತಿರೋ ಗೌರವ ಎಷ್ಟೇ ಎತ್ತರಕ್ಕೆ ಹೋದ್ರುವೆ ಸತ್ಯ ಅನ್ನೋ ಗಾಳಿ ಸೋಕಿದ್ರೆ ಸಾಕು, ಕುಸ್ದು ಬಿದ್ದೋತದೆ. ಇವತ್ತು ನಿನ್ನ ಹೊಗಳಿ ಆಟಕ್ಕೇರಿಸಿದ್ದಾರೆ ನೋಡು, ಆದಷ್ಟು ಬಿರ್ನೆ ನಿನ್ನನ್ನು ಪಾತಾಳಕ್ಕೆ ತಳ್ತಾರೆ, ನೋಡ್ತಾ ಇರೋ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಭ್ರಮೆ ಮುಟ್ಟಾಳ ನಾನಲ್ಲ ನೀನು. ಈಟೆಲ್ಲ ಆದ್ಮೇಕೋ ಇನ್ನೂ ಅದೇ ನಂಬಿಕೆನಲ್ಲಿದೆಯಾ? ಇವತ್ತು ನಮ್ಮ ಹಟ್ಟಿಯಲ್ಲಿ ಎಲ್ಲರೂ ನನ್ನನ್ನು ಜೀವ ಉಳಿಸಿರೋದು ಯಾವ್ರ ಥರ ನೋಡ್ತವ್ರೆ. ಅದು ಸುಳ್ಳು ಅಂತ ನೀನು ಎಷ್ಟೇ ಬಾಯ್ ಬಾಡ್ಕೊಂಡ್ರುವೆ ಯಾರೂ ಕೇಳೋಕ್ಕಿಲ್ಲ. ಹಂಗೆ ನೀನು ನನ್ನನ್ನು ಮೋಸ್ಕರ ಅಂತ ಪ್ರೂವ್ ಮಾಡಿದ್ರುವೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲೋದು ನೀನೇಯ ಅಂತ ಸುಭಾಷ ಹೇಳ್ತಾನೆ. ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ನೀನು ಮಾಡಿರೋ ಅನ್ಯಾಯ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ಬೋದು, ಆದರೆ ಅದ್ಯಾವ್ರು ಅನ್ನೋನು ಒಬ್ಬ ಅವನೇ, ಎಲ್ಲದಕ್ಕೂ ಲೆಕ್ಕ ಮಡಗಿರ್ತಾನೆ. ಹಂಗೆ ಅದನ್ನು ಆದಷ್ಟು ಬಿರ್ನೆ ಚುಪ್ತ ಮಾಡೇ ಮಾಡ್ತಾನೆ. ಇನ್ನು ಮೋಸದಿಂದ ರಾಜನಂಗೆ ಇರ್ತೀನಿ ಅಂತ ಹಗಲ್ ಕನಸು ಕಾಣ್ತಾ ಇದೀಯಾ? ಅದು ಯಾವತ್ತೂ ಆಗೋಕ್ಕಿಲ್ಲ ಅಂತಾಳೆ ವಿದ್ಯಾ. ಏನು ನನಗೆ ಸವಾಲು ಆಗ್ತಾ ಇದೆಯಾ ಅಂತ ಸುಭಾಷ ಕೇಳ್ತಾನೆ. ನಗ್ನಗ್ತಾ ಕೆಟ್ಟವರು ಗೆದ್ದಿರೋದು ಇತಿಹಾಸದಲ್ಲೇ ಇಲ್ಲ. ಪ್ರಾರಂಭದಲ್ಲಿ ಒಳ್ಳೆಯವ್ರಿಗೆ ಸೋಲು ಆಗ್ಬೋದು, ಆದರೆ ಅದ್ಯಾವ್ರೋ ಅನ್ನೋನು ಒಬ್ನಿರ್ತಾನೆ, ಅವನು ಯಾವತ್ತೂ ಕೈ ಬಿಡಕ್ಕಿಲ್ಲ, ಅದನ್ನ ಗೆಪ್ತಿಂಗ್ ಮಾಡ್ಕೊ ಅಂತ ವಿದ್ಯಾ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಸುಭಾಷ ಮನೇಲಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಹಾಗೆ ನವ್ಯಗೆ ಫೋನ್ ಮಾಡ್ತಾನೆ. ನವ್ಯ ಫೋನ್ ನೋಡಿ ಅಯ್ಯೋ ಇವರೇ ಫೋನ್ ಮಾಡಿದ್ರಲ್ಲ ಅಂತ ಹೇಳಿ ಫೋನ್ ಆನ್ ಮಾಡಿ ಕಿವಿಯಲ್ಲಿ ಇಟ್ಕೊತಾಳೆ. ಹಲೋ ಸ್ವೀಟಿ ಅಂತಾನೆ ಸುಭಾಷ. ನೋಡಿ, ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ,
ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ದೀರಾ ಅಂತ ನವ್ಯ ಹೇಳ್ತಾಳೆ. ನೋಡ್ದ ಸ್ವೀಟಿ, ನೀನು ನೆನೆಸ್ಕೊಂಡಿದ್ದ ತಕ್ಷಣ ನಾನು ಫೋನ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದರೆ ನನ್ನ ಆಟು ನಿನ್ನ ಆಟು ಒಂದೇ ಫ್ರೀಕ್ವೆನ್ಸಿಯಲ್ಲಿ ಓಡ್ತಾ ಇದೆ ಅಂತ ಅರ್ಥ. ನನಗೆ ಫೋನ್ ಮಾಡಿದ್ದು ಏನು ವಿಷಯ ಸ್ವೀಟಿ ಅಂತ ಕೇಳ್ತಾನೆ ಸುಭಾಷ. ನಾನು ಫೋನ್ ಮಾಡಿದ್ದು ಆಮೇಲೆ ಹೇಳ್ತೀನಿ, ನೀವು ಯಾಕೆ ಫೋನ್ ಮಾಡಿದ್ರೆ ಅದನ್ನ ಹೇಳಿ ಅಂತಾಳೆ ನವ್ಯ. ದಿಟ ಹೇಳ್ಬೇಕು ಅಂದರೆ ನೀನು ನನ್ನ ಜೀವನಕ್ಕೆ ಬಂದಮೇಲೆ ನನ್ನ ಬದುಕೆ ಬಂಗಾರ ಆಗೋಗೈತೆ ಸ್ವೀಟಿ ಅಂತ ಸುಭಾಷ ಹೇಳ್ತಿರ್ತಾನೆ. ಅದೇನು ಹೊಸ್ದಲ್ಲ, ನಮ್ಮ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ನಾನು ಯಾರ ಜೀವನಕ್ಕೆ ಹೋಗ್ತೀನೋ ನನ್ನ ಅದೃಷ್ಟನೋ ಅವ್ರ ಜೊತೆ ಹೋಗುತ್ತೆ ಅಂತ. ನಾನೊಂಥರ ಲಕ್ಕಿ ಚಾಂಪ್ ಅಂತ ನವ್ಯ ಹೇಳ್ತಿರ್ತಾಳೆ. ಅದೇನೋ ನಿಜನೇ ಸ್ವೀಟಿ, ಅದಕ್ಕೆ ನೀನೇನಾದರೂ ಬಿಸ್ನೆಸ್ ಮಾಡು ಅಂತ ನಮ್ಮ ದೊಡ್ಡಪ್ಪ 1 ಕೋಟಿ ರೂಪಾಯಿ ಕೊಟ್ಟವ್ರೆ ಅಂತ ಸುಭಾಷ ಹೇಳ್ತಾನೆ. ಎಷ್ಟು ಅಂತಾಳೆ ನವ್ಯ. 1 ಕೋಟಿ ಸ್ವೀಟಿ, ನಾನೇ ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡಲಿ ಅಂತ ಕೊಟ್ಟವ್ರೆ ಅಂತ ಸುಭಾಷ ಹೇಳ್ತಾನೆ. ಜಸ್ಟ್ 1 ಕೋಟಿಗೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? 1 ತಿಂಗಳು ಕ್ರೆಡಿಟ್ ಕಾರ್ಡ್ ಬಿಲ್ಲು 10 ಲಕ್ಷ ನಂದು. ಈ 1 ಕೋಟಿ ಎಲ್ಲ ನನಗೆ ಜಸ್ಟ್ 4-5 ಮಂತ್ಸು ಎಕ್ಸ್ಪೆನ್ಸಸ್ ನನಗೆ ಅಂತ ಹೇಳ್ತಿರ್ತಾಳೆ ನವ್ಯ. ನನಗೆ 3-4 ತಿಂಗಳಿಗೂ ಖರ್ಚಿಗೂ ಸಾಕಾಗ್ತಿಲ್ಲ ಅದು, ಆದರೆ ಬಿಸ್ನೆಸ್ ಶುರು ಮಾಡಲಿ ಅಂತ ಕೊಟ್ಟಿರೋದು. ಅದು ನೀನು ನನ್ನ ಜೀವನಕ್ಕೆ ಬಂದ್ಮೇಕೆ ಇದೇ ಮೊದಲನೇ ಸಂತೋಷದ ವಿಷಯ ನೋಡು, ಅದಕ್ಕೆ ಇಷ್ಟೊಂದು ಖುಷಿ ಅಂತಾನೆ ಸುಭಾಷ. ಹಾಗಾದರೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಬಿಸ್ನೆಸ್ಸು ತುಂಬ ಸೂಪರಾಗಲಿ ಅಂತ ನವ್ಯ ಹೇಳ್ತಾಳೆ. ಥ್ಯಾಂಕ್ ಯು ಸ್ವೀಟಿ ಅಂತಾನೆ ಸುಭಾಷ. ಸರಿ ಬಿಡಿ, ನಾನು ಯಾಕೆ ಫೋನ್ ಮಾಡೋಕ್ಕೆ ಹೊರಟಿದ್ದು ಅಂತಂದರೆ, ನಿಮ್ಮ ಮನೆಗೆ ನಿರ್ಮಲಾ ಅನ್ನೋ ನರ್ಸನ್ನ ಒಬ್ಬರನ್ನ ಕಳಿಸಿದ್ದೀನಿ ನಾನು. ಅವ್ರು ಇನ್ನೇನು ಬರ್ತಾರೆ, ಅವ್ರು ಕೇಳಿದ್ದಕ್ಕೆಲ್ಲ ಸಪೋರ್ಟ್ ಮಾಡಿ ಅಂತ ನವ್ಯ ಹೇಳ್ತಾಳೆ. ಏನೋ ನರ್ಸಾ, ಯಾಕೆ ಸ್ವೀಟಿ ಅಂತಾನೆ ಸುಭಾಷ. ಎಲ್ಲ ಡೀಟೇಲ್ಸು ಅವರೇ ಹೇಳ್ತಾರೆ, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾಳೆ ನವ್ಯ. ಸರಿ ಅಂತೇಳಿ ಫೋನ್ ಕಟ್ ಮಾಡ್ತಾನೆ ಸುಭಾಷ. ಅಲ್ಲಿಗೆ ಈಶ್ವರಿ ಬರ್ತಾಳೆ. ಏಯ್ ನವ್ಯ ನರ್ಸ್ನ ಮನೆಗೆ ಕಳಿಸಿದ್ದಾಳೆ, ಯಾಕಂತೆ ಅಂತ ಕೇಳ್ತಾಳೆ. ಗೊತ್ತಿಲ್ಲಮ್ಮ, ಕೇಳಿದ್ದಕ್ಕೆ ಅವರೇ ಹೇಳ್ತಾರೆ ಅಂತ ಹೇಳಿದ್ರು ಅಂತ ಹೇಳ್ತಿರ್ತಾನೆ ಸುಭಾಷ. ಚಿತ್ರ ನರ್ಸನ್ ಕರ್ಕೊಂಬರ್ತಾಳೆ. ಇಲ್ಲ ಕಣವ, ನವ್ಯ ನಿನ್ನನ್ನು ಇಲ್ಲಿಗೆ ಯಾಕೆ ಕಳ್ಸವಳೆ ಅಂತ ಕೇಳ್ತಾಳೆ ಈಶ್ವರಿ. ಇವ್ರ ಬಾಡಿ ಚೆಕಪ್ ಮಾಡೋದಕ್ಕೆ ಬಂದಿದ್ದೀನಿ, ಅಂದರೆ ಕಿಡ್ನಿ, ಲಿವರು, ಹಾರ್ಟು, ಥೈರಾಯ್ಡು ಮತ್ತು HIV ಟೆಸ್ಟ್ ಮಾಡೋದಕ್ಕೆ ಅಂತ ನರ್ಸ್ ಹೇಳ್ತಿದ್ರೆ ಗಾಬರಿ ಆಗ್ತಾರೆ 3 ಜನ. ಏನೋ HIV ಟೆಸ್ಟಾ? ಅಲ್ಲ, ಅವ್ರಿಗೇನು ನನ್ನ ತಮ್ಮನ ಮೇಲೆ ನಂಬಿಕೆ ಇಲ್ವಾ ಅಂತಾಳೆ ಚಿತ್ರ. ಅಯ್ಯೋ, ಇದನ್ನ ಯಾಕೆ ಅನುಮಾನದಿಂದ ಅಂತ ತಿಳ್ಕೊತಾ ಇದ್ದೀರಾ ಅಂತಾಳೆ ನರ್ಸು. ಇದಕ್ಕೆ ಪ್ರೀ ಮ್ಯಾರೇಜ್ ಹೆಲ್ತ್ ಚೆಕಪ್ ಅಂತಾರೆ ಅಂತ ನರ್ಸು ಹೇಳ್ತಿರ್ತಾಳೆ. ಅಂದರೆ ಇಷ್ಟೆಲ್ಲ ಮಾಡಿಸ್ಲೇಬೇಕಾ ಅಂತಾಳೆ ಚಿತ್ರ. ನೋಡಿ, ಬಿಫೋರ್ ಮ್ಯಾರೇಜ್ ಹೆಲ್ತ್ ಚೆಕಪ್ಪು ಕಾಮನ್ ಆಗಿದೆ. ಮೊದಲೆಲ್ಲ ಜಾತಕ ಮಾತ್ರ ನೋಡ್ತಿದ್ರು, ಈಗ ಹೆಲ್ತನ್ನು ಕೂಡ ನೋಡ್ತಾರೆ. ಸರಿ, ಈಗ ಟೆಸ್ಟ್ ಮಾಡೋಣವಾ ಅಂತ ಹೇಳಿ ಫೋನ್ ಬಂತು ಅಂತೇಳಿ 1 ನಿಮಿಷ ಅಂತ ಹೋಗ್ತಾಳೆ ನರ್ಸು. ಅಮ್ಮ ಏನಿದೆಲ್ಲ ಅಂತಾನೆ ಸುಭಾಷ. ಇತ್ತೀಚೆಗೆ ಸಾಮಾನ್ಯ ಅಂತ ಹೇಳ್ತಿಲ್ವೇನ್ಲ, ಬ್ಲಡ್ ಕೊಡು. ಅವ್ರು ಹೇಳ್ದಂಗೆ ಕೇಳಲ್ಲ ಸುಭಾಷ, ನಿನ್ನ ಒಳ್ಳೇದಕ್ಕೆ ಅಲ್ವೇ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಆದರೂ ಅಲ್ಲಮ್ಮ ಅಂತಿರ್ತಾನೆ ಸುಭಾಷ. ಈಗ ಆಗಲ್ಲ, ಬೇಕಿಲ್ಲ ಅಂತ ಹಠ ಮಾಡಿದೆ ಅನ್ಕೋ, ಸಂಬಂಧ ಕೈ ತಪ್ಪೋದತೆ, ಮುಚ್ಕೊಂಡು ಮಾಡಿಸ್ಕೊಳ್ಳ. ಸುಭಾಷ, ಈ ಮದುವೆ ಅವ್ರಿಗಿಂತ ಜಾಸ್ತಿ ನಮಗೆ ಅವಶ್ಯಕತೆ ಇದೆ ಕಣ್ಲಾ, ಹಂಗಂದ್ಮೇಕೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ತಾನೇ ಅಂತ ಈಶ್ವರಿ ಹೇಳ್ತಾಳೆ. ಸುಭಾಷ, ಬೇರೆದು ಹೆಂಗಾನ ಇರಲಿ, HIV ಪಾಸಿಟಿವ್ ಬರಲ್ಲ ತಾನೇ ಅಂತ ಚಿತ್ರ ಹೇಳ್ತಾಳೆ. ಥೂ, ಅದೇನಂತ ಮಾತಾಡ್ತೀಯ, ನಿಂತ್ಕೋ ಅಂತ ಈಶ್ವರಿ ಹೇಳ್ತಾಳೆ. ಸರಿ, ಸ್ಟಾರ್ಟ್ ಮಾಡೋಣವಾ ಅಂತ ಬರ್ತಾಳೆ ನರ್ಸು. ಸರಿ ಮೇಡಮ್ ಅಂತಾನೆ ಸುಭಾಷ. ನರ್ಸು ಹೋಗಿ ಬ್ಲಡ್ ತಗೊಂತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.